Welcome to today's session on the concluding chapter of first year NCERT syllabus, which is on environmental chemistry. ಸೊ ಈ ಒಂದು ಚಾಪ್ಟರ್ನ ಇನ್ಕ್ಲೂಡ್ ಮಾಡಿರೋ ಉದ್ದೇಶ ಏನಂದ್ರೆ, ನಾವು ಪರಿಸರಕ್ಕೆ ಮಾಡಿರುವಂತ ಹಾನಿ ಹಾಗೂ ಮಾಡುವಂತ ಹಾನಿಯನ್ನು ತಡೆಗಟ್ಟಲು ಒಂದು ಪ್ರಯತ್ನ ಅಂತ ಹೇಳ್ಬೋದು. ಸೊ ದಿಸ್ ಚಾಪ್ಟರ್ ಈಸ್ ಟು ಬ್ರಿಂಗ್ ಸಮ್ ಅವೇರ್ನೆಸ್ ಅಬೌಟ್ ದ ಡ್ಯಾಮೇಜ್ ವಿಚ್ ವಿ ಹವ್ ಕಾಸ್ಡ್ ಟು ದ ಎನ್ವೈರನ್ಮೆಂಟ್ ಆಸ್ ವೆಲ್ ಆಸ್ ದ ಪಾಸಿಬಲ್ ಕಂಟ್ರೋಲ್ ಮೆಷರ್ಸ್ to stop the damage. So to start with, environmental chemistry deals with the study of origin, transport, reactions, effects and fates of the chemical species in the environment. So ರಾಸಾಯನಿಕ ವಸ್ತುಗಳು ಏನು ನಾವು ಪರಿಸರದಲ್ಲಿ ಕಾಣ್ತೀವಿ, ಅದು ಎಲ್ಲಿ ಉದ್ಭವ ಆಗುತ್ತೆ, ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗುತ್ತೆ, ಹಾಗೂ ಅದರ ಫೇಟ್ ಏನು ಅಂತ ಈ ಒಂದು ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿಯಲ್ಲಿ ನಾವು ಕಲಿಬಹುದು. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ನೆಕ್ಸ್ಟ್. ಇದರಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಬಹಳಷ್ಟು ಟರ್ಮಿನಾಲಜಿಸ್ ಇದೆ. ಆ ಟರ್ಮಿನಾಲಜಿಸ್ ಅನ್ನ ಒಂದೊಂದಾಗಿ ನೋಡುವ. ಸೊ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಪರಿಸರ ಮಾಲಿನ್ಯ ಅಂತ ಹೇಳ್ಬೋದು. ನಮ್ಮ ಪರಿಸರದಲ್ಲಿರುವಂತಹ ಮೂಲಭೂತ ವಸ್ತುಗಳಾದ ನೆಲ, ಜಲ ಹಾಗೂ ವಾಯು, ಈ ಒಂದು ಮೂಲಭೂತ ವಸ್ತುಗಳಿಗೆ ಯಾವುದೇ ರೀತಿಯಲ್ಲಿ ಮಲಿನವಾದರೆ ಅದನ್ನ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಸೊ ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ಕರಿತೀವಿ. ಸೊ ದಿಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಎಫೆಕ್ಟ್ ಆಫ್ ಅನ್ಡಿಸೈರಬಲ್ ಚೇಂಜಸ್ ಇನ್ ಆರ್ ಸರೌಂಡಿಂಗ್ಸ್ ದಟ್ ಹ್ಯಾವ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಪರಿಸರದಲ್ಲಿ ಆಗುವಂತ ಅನಗತ್ಯ ಅಥವಾ ಬೇಡದೇ ಇರುವಂತ ಬದಲಾವಣೆಗಳು, ಇದರಿಂದ ಆಗುವಂತ ದುಷ್ಪರಿಣಾಮಗಳು ಮನುಷ್ಯನ ಮೇಲೆ ಅಥವಾ ಜೀವರಾಶಿಗಳ ಮೇಲೆ ಆಗುವಂತ ದುಷ್ಪರಿಣಾಮಗಳನ್ನು ನಾವು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ವಸ್ತು ಈ ಒಂದು ಪೊಲ್ಯೂಷನ್ ನ ಕಾಸ್ ಮಾಡಿದ್ರೆ ಅದನ್ನ ನಾವು ಪೊಲ್ಯೂಟೆಂಟ್ ಅಂತ ಕರಿತೀವಿ. ಈ ಪೊಲ್ಯೂಟೆಂಟ್ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು ಅಥವಾ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರ್ಬೋದು. ಪೊಲ್ಯೂಟೆಂಟ್ ನ ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಒಂದು ಡಿಗ್ರೇಡಬಲ್ ಪೊಲ್ಯೂಟೆಂಟ್, ಮತ್ತೊಂದು ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್. ಈ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಅಂದ್ರೆ ಏನು? These pollutant that can be broken down rapidly by natural processes, for example vegetable waste, paper waste, etc. ಅಂತ ಹೇಳ್ಬೋದು. ಸೊ ಈ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಅಂದ್ರೆ ಯಾವುದೇ ಒಂದು ನೈಸರ್ಗಿಕ ಕ್ರಿಯೆಯಿಂದ ಇದನ್ನು ನಾವು ಮುರಿಯಬಹುದು. ಇಂಥ ಒಂದು ಪೊಲ್ಯೂಟೆಂಟ್ ನಾವು ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗ್ಲೇ ಹೇಳ್ದಂಗೆ ವೆಜಿಟೇಬಲ್ ವೇಸ್ಟ್ ಇರ್ಬೋದು ಅಥವಾ ಪೇಪರ್ ವೇಸ್ಟ್ ಇರ್ಬೋದು. ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಆನ್ ದ ಅದರ್ ಹ್ಯಾಂಡ್ are those pollutants that cannot be degraded or which are slowly degradable by natural processes. So ನೈಸರ್ಗಿಕ ಕ್ರಿಯೆಗಳಿಂದ ಇದನ್ನ ಸುಲಭದಲ್ಲಿ ಮುರಿಯಕ್ ಆಗದಿದ್ರೆ ಅಥವಾ ಮುರಿಯಲು ಸಾಧ್ಯವಾಗದಿದ್ರೆ ಇದನ್ನ ನಾವು ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ DDT ಅಂತ ಹೇಳ್ಬೋದು. ಅದು ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳ್ಬೋದು. ಇದು ಬಹಳಷ್ಟು ಹಿಂದೆ ಪೆಸ್ಟಿಸೈಡ್ ಆಗಿ ಬಳಸ್ತಾ ಇದ್ರು. ಆದ್ರೆ ಈ ಬಳಕೆನ ಈಗ ನಿಷಿದ್ಧ ಮಾಡಿದ್ದಾರೆ. ಯಾಕಂದ್ರೆ ಇದು ಬಹಳಷ್ಟು ವರ್ಷಗಳ ಕಾಲ ಈ ಭೂಮಿಯಲ್ಲಿ ಸೇರ್ಪಡೆ ಆಗುತ್ತೆ. ಹಾಗೂ ಈ ಒಂದು ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಅನ್ಚೇಂಜ್ಡ್ ಫಾರ್ಮ್ ಅಲ್ಲಿ, ಅಂದ್ರೆ ಬದಲಾಗದೇ ಇರುವಂತ ರೂಪದಲ್ಲಿ ಹಾಗೆ ಮೂಲಭೂತ ವಸ್ತುಗಳಲ್ಲಿ ವಿಲೀನ ಆಗುತ್ತೆ ಅಂತ ಹೇಳ್ಬೋದು. ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಈಸ್ ಒನ್ ಆಫ್ ದ ಟೈಪ್ ಆಫ್ pollution that can be possible. Environmental pollution can be classified into three types: atmospheric pollution, or land or soil pollution, and water pollution. So accordingly, first we'll take up the first type of pollution, which is atmospheric pollution. So as we move higher up in the air, the thickness of air does not remain the same. So accordingly, atmosphere can be classified, or the air atmosphere can be classified into two types or two layers. The first one is troposphere, the other one is stratosphere. So troposphere alli ನಾವು ಏನು ನೋಡಬಹುದು ಅಂದ್ರೆ, it is the lowest region in the atmosphere in which human beings live. So ಈ ಒಂದು ಟ್ರೋಪೋಸ್ಫಿಯರ್ದು ಲೇಯರ್ ಏನಿದೆ, that lasts about 10 kilometer above the sea level ಅಂತ ಹೇಳ್ಬೋದು. So here the pollution can be due to either undesired solid or gaseous pollutants ಅಂತ ಹೇಳ್ಬೋದು. So this tropospheric region is a region of strong air movement, and cloud formation also takes place in the troposphere. So moving on to the next layer of atmosphere, which is stratosphere.
Stratosphere is the layer just above the troposphere, that is 10 kilometer to 50 kilometer above the sea level. So this layer contains dinitrogen, dioxygen, ozone and water vapor also. So there are possibilities of pollution, either tropospheric pollution or stratospheric pollution. Now moving on to the tropospheric pollutants, these tropospheric pollutants may be due to gaseous air pollutants or particulate air pollutants. So gaseous air pollutants can be of the following types. This is due to either oxides of sulfur or oxides of nitrogen, hydrocarbons and oxides of carbon also. So any element when it combines with oxygen, it is called as an oxide. So similarly, sulfur oxygen ಜೊತೆ ಕಂಬೈನ್ ಆದಾಗ ಫಾರ್ಮ್ ಆಗುವಂತ ನಾವು ಕಾಂಪೌಂಡ್ ನಾವು ಆಕ್ಸೈಡ್ ಅಂತ ಕರಿತೀವಿ. ಸಲ್ಫರ್ ಡೈಆಕ್ಸೈಡ್ ಮೇನ್ಲಿ ಇದೇನಾಗುತ್ತೆ ಅಂದ್ರೆ ಇದೊಂದು ಪಾಯ್ಸನಸ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಯಾವುದರಿಂದ ಅಂತ ಹೇಳಿದ್ರೆ, ಯಾವುದೇ ಒಂದು ಸಲ್ಫರ್ ಕಂಟೈನಿಂಗ್ ಫಾಸಿಲ್ ಫ್ಯೂಯಲ್ನ ಬರ್ನ್ ಮಾಡಿದಾಗ ಇದರಿಂದ ಬರುವಂತ ಸಲ್ಫರ್ ಕಾಂಪೌಂಡ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಸಲ್ಫರ್ ಡೈಆಕ್ಸೈಡ್ ಇಟ್ ಇಸ್ ಅ ಪಾಯ್ಸನಸ್ ಗ್ಯಾಸ್ ಅಂಡ್ ಇಟ್ ಕಾಸಸ್ ಸಮ್ ರೆಸ್ಪಿರೇಟರಿ ಡಿಸೀಸಸ್. ಸೊ ಶ್ವಾಸಕೋಶದ ತೊಂದರೆಗಳನ್ನು ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಸ್ತಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಎನ್ಸೈಮಾ ಇರ್ಬೋದು. ಇದಲ್ಲದೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಏನಿದೆ, ಇಟ್ ಕಾಸಸ್ ಸಮ್ ಇರಿಟೇಷನ್ ಟು ದ ಐಸ್, ಕಣ್ಣಿಗೆ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ಉಂಟು ಮಾಡಬಹುದು. ಹಾಗೂ ಇಟ್ ಕಾಸಸ್ ರೆಡ್ನೆಸ್ ಆ್ಯಂಡ್ ಬ್ರಿಂಗ್ಸ್ ಇನ್ ಟಿಯರ್ಸ್ ಇನ್ ದ ಐಸ್ ಅಂತ ಹೇಳ್ಬೋದು. ಸೊ ಇನ್ಕ್ರೀಸ್ ಲೆವೆಲ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇನ್ ದ ಎನ್ವೈರನ್ಮೆಂಟ್ ಕಾಸಸ್ ಸ್ಟಿಫ್ನೆಸ್ ಆಫ್ ಫ್ಲವರ್ ಬಡ್ಸ್ ಆ್ಯಂಡ್ ಫೈನಲಿ ದೇ ಫಾಲ್ ಆಫ್. ಸೊ ಫ್ಲವರ್ ಬಡ್ಸು ಕೂಡ ಏನಾಗುತ್ತೆ, ತುಂಬ ಸ್ಟಿಫ್ ಆಗುತ್ತೆ, ಹಾಗಾಗಿ ಬೆಳವಣಿಗೆಗೆ ಅದು ಕುಂಠಿತವಾಗುತ್ತೆ, ಹಾಗಾಗಿ ಫೈನಲಿ ಅದು ಬೀಳುವ ಚಾನ್ಸಸ್ಸು ಕೂಡ ಇರುತ್ತೆ. ಆಸ್ ಸಚ್ sulfur dioxide present in the environment can also be oxidized to another oxide of sulfur, which is sulfur trioxide. But this reaction is very very slow. ಈ ಒಂದು ರಿಯಾಕ್ಷನ್ ಬಹಳಷ್ಟು ಸ್ಲೋ ಅಂತ ಹೇಳ್ಬೋದು. ಆದರೆ ಯಾವುದಾದ್ರೂ ಒಂದು ಪೊಲ್ಯೂಟೆಂಟ್ ಏನಾದರೂ ಇದ್ದೆ ಸಲ್ಫರ್ ಡೈಆಕ್ಸೈಡ್ ಸುಲಭವಾಗಿ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಸಲ್ಫರ್ ಟ್ರೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ರಿಯಾಕ್ಷನ್ ಅಲ್ಲಿ ನೋಡ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗ್ತದೆ. ಇದು ಆಕ್ಚುಲಿ ತುಂಬಾನೇ ಸ್ಲೋ ಪ್ರೋಸೆಸ್ಸು. ಬಟ್ ಯಾವುದೇ ಪೊಲ್ಯೂಟೆಂಟ್ ಇದ್ದಾಗ ಏನಾಗುತ್ತೆ ಅಂದರೆ ಈ ಪ್ರೋಸೆಸ್ಸು ಫಾಸ್ಟ್ ಆಗಿ ಅಥವಾ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನು ತುಂಬ ವೇಗವಾಗಿ ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಸಲ್ಫರ್ ಡೈಆಕ್ಸೈಡು ಪೊಲ್ಯೂಟೆಂಟ್ ಏನಾದರೂ ಹೈಡ್ರೋಜನ್ ಪೆರಾಕ್ಸೈಡ್ ಇದ್ದಲ್ಲಿ ಅದು ಸಲ್ಫ್ಯೂರಿಕ್ ಆ್ಯಸಿಡ್ ಕೂಡ ಫಾರ್ಮ್ ಆಗುತ್ತೆ. ಈ ಸಲ್ಫ್ಯೂರಿಕ್ ಆ್ಯಸಿಡ್ ಕೂಡ ಇನ್ನೊಂದು ರೀತಿ ಪ್ರಭಾವವನ್ನು ಎನ್ವೈರನ್ಮೆಂಟಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು. The next kind of gaseous air pollutant is oxides of nitrogen ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ನೈಟ್ರೋಜನ್ ಎಲಿಮೆಂಟ್ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಅದು ಏನಾಗುತ್ತೆ ಅಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನು ಬೇಸಿಕ್ಲಿ ಎರಡು ಕಲಿತೇವೆ ಇಲ್ಲಿ. ಒಂದು ನೈಟ್ರಿಕ್ ಆಕ್ಸೈಡ್ NO ಅಂತ ಕರಿತೀವಿ, ಮತ್ತು ಇನ್ನೊಂದು ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ NO2 ಅಂತ ಕರಿಬೋದು. ಸೊ ಆಸ್ ಸಚ್ ನಮಗೆ ಗೊತ್ತಿರೋ ಪ್ರಕಾರ ಏರಲ್ಲಿ ಡೈನೈಟ್ರೋಜನ್ N2 ಮತ್ತು ಡೈಆಕ್ಸಿಜನ್ O2 ಎರಡೂ ಕೂಡ ಎಕ್ಸಿಸ್ಟ್ ಆಗುತ್ತೆ. ಆದರೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇದೆರಡೂ ಕೂಡ ರಿಯಾಕ್ಟ್ ಆಗೋದಿಲ್ಲ. ಆದರೆ ಹೈಯರ್ ಆಲ್ಟಿಟ್ಯೂಡ್ಸ್ ಮೇಲೆ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಸಿ ಲೆವೆಲಿಂದ ಏನಾಗುತ್ತೆ ಅಂದರೆ, ಏನಾದರೂ ಲೈಟ್ನಿಂಗ್ ಸಿಡ್ಲು ಬಡಿದಾಗ ಈ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡು ಕಂಬೈನ್ ಆಗಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಲ್ಲದೆ ಆಟೋಮೊಬೈಲ್ಸಲ್ಲಿ, ವಾಹನಗಳಲ್ಲಿ ಫ್ಯೂಯಲ್ ಬರ್ನ್ ಆದಾಗ ನೈಟ್ರಿಕ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಪ್ರೊಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರಿಯಾಕ್ಷನ್ ಏನಿದೆ ನಾವು ಹೀಗೆ ತೋರಿಸ್ಬೋದು. ಡೈನೈಟ್ರೋಜನ್ ಮತ್ತು ಡೈಆಕ್ಸಿಜನ್ನು ಆಟೋಮೊಬೈಲಲ್ಲಿ ಹೈ ಟೆಂಪರೇಚರಲ್ಲಿ ರಿಯಾಕ್ಟ್ ಆಗಿ ನೈಟ್ರಿಕ್ ಆಕ್ಸೈಡ್ ಅದು NO ಕೊಡುತ್ತೆ. ಅದೇ ರೀತಿ ಈ ನೈಟ್ರಿಕ್ ಆಕ್ಸೈಡ್ ಫಾರ್ಮ್ ಆಗಿರೋದು ಫರ್ದರ್ ಆಕ್ಸಿಡೈಸ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಗಿವ್ ರೈಸ್ ಟು ನೈಟ್ರೋಜನ್ ಡೈಆಕ್ಸೈಡ್. ಸೊ ದಿಸ್ ರಿಯಾಕ್ಷನ್ is even more faster, or nitrogen dioxide is formed even more faster in presence of ozone, which is O3. So O3 ಜೊತೆ ನೈಟ್ರಿಕ್ ಆಕ್ಸೈಡ್ ಕಂಬೈನ್ ಆಗಿ ಅದು ಇನ್ನೂ ವೇಗದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಇದೆಲ್ಲನೂ ಕೂಡ
ಪರಿಸರದಲ್ಲಿ ಬಹಳಷ್ಟು ಹಾನಿ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆರ್ ರಿಲೀಸ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಇನ್ ದ ಅಟ್ಮಾಸ್ಫಿಯರ್. ಸೊ ವಿಲ್ ಲುಕ್ ಇನ್ ಟು ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ದ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಎಸ್ಪೆಷಲಿ ಇನ್ ಪ್ಲೇಸಸ್ ವೇರ್ ದೇರ್ ಇಸ್ ಕಂಜೆಷನ್, ತುಂಬ ಇಕ್ಕಟ್ಟಿರುವಂಥ ಜಾಗ ಅಥವಾ ಟ್ರಾಫಿಕ್ ಇರುವಂಥ ಜಾಗದಲ್ಲಿ ಆ ಕೆಂಪು ಹೊಗೆ ಏನು ಕಾಣುತ್ತೆ ಅದು ಆಕ್ಸೈಡ್ಸ್ ಆಫ್ ನೈಟ್ರೋಜನಿಂದ ಬರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಹಳಷ್ಟು ಇರಿಟೇಷನ್ ಉಂಟು ಮಾಡುತ್ತೆ. ಜೊತೆಗೆ ಹೈ ಲೆವೆಲ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್ ಕ್ಯಾನ್ ಡ್ಯಾಮೇಜ್ ಲೀವ್ಸ್ ಆ್ಯಂಡ್ ಕಾಸ್ ದ ರಿಟಾರ್ಡೇಷನ್ ಆಫ್ ರೇಟ್ ಆಫ್ ಫೋಟೋಸಿಂಥಸಿಸ್. ಸೊ ಪ್ಲಾಂಟ್ಸ್ ಅಲ್ಲಿ ಊಟ ತಯಾರಿ ಮಾಡುವಂಥ ಪ್ರಕ್ರಿಯೆಯನ್ನ ಅದು ನಿಧಾನಗೊಳಿಸುತ್ತೆ. ಯಾವುದು? ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಎಸ್ಪೆಷಲಿ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ನಂತರ ನೈಟ್ರೋಜನ್ ಡೈಆಕ್ಸೈಡ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ಹೈಯರ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂದ್ರೆ ಅದು ಲಂಗ್ ಇರಿಟೆಂಟ್ ಆಗಿ ಕಾಣಿಸ್ಕೊಳ್ಬೋದು. ಅಂದರೆ ಶ್ವಾಸಕೋಶ ಸಂಬಂಧಿತ ಕೆಲವು ಡಿಸೀಸಸ್ನ ಉಂಟು ಮಾಡಬಹುದು. ಸೊ ರೆಸ್ಪಿರೇಟರಿ ಡಿಸೀಸ್ನ ಕಾಸ್ ಮಾಡಬಹುದು. ಇದಲ್ಲದೆ ಟೆಕ್ಸ್ಟೈಲ್ಸ್ ಮತ್ತೆ ಟೆಕ್ಸ್ಟೈಲ್ ಫೈಬರ್ಸ್ ಮತ್ತೆ ಮೆಟಲ್ಸ್ ಮೇಲೂ ಕೂಡ ಇದು ಬಹಳಷ್ಟು ಹಾನಿಯನ್ನು ಉಂಟು ಮಾಡಬಹುದು. ನೆಕ್ಸ್ಟ್ ಕೈಂಡ್ ಆಫ್ ಗೇಷಿಯಸ್ ಏರ್ ಪೊಲ್ಯೂಟೆಂಟ್ ಈಸ್ ಹೈಡ್ರೋಕಾರ್ಬನ್ಸ್. ಹೆಸರಲ್ಲೇ ಇದೆ ಹೈಡ್ರೋಕಾರ್ಬನ್ಸ್ ಅಂದ್ರೆ ದೋಸ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಹೈಡ್ರೋಜನ್ ಮತ್ತೆ ಕಾರ್ಬನ್ ಇರುವಂಥ ಕಾಂಪೌಂಡ್ಸ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದು ಎಲ್ಲಿಂದ ಬರುತ್ತೆ ಅಂತ, ಇದರ ಸೋರ್ಸ್ ಏನು ಅಂತ ಹೇಳಿದೆ, ಆಟೋಮೊಬೈಲ್ಸ್ ಅಲ್ಲಿ ಅಪೂರ್ಣ ದಹನ ಆದಾಗ ಅಥವಾ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್ in automobiles will result in the formation of hydrocarbons anta helbodu. So these hydrocarbons which are produced from the automobiles are carcinogenic in nature. It means that they are cancer causing, as well as hydrocarbons present in the atmosphere can cause aging of plants. Plants na vayasadange madutte, jotege shedding of leaves and flowers ಆಗುತ್ತೆ. ಸೊ ಫ್ಲವರ್ಸ್ ಮತ್ತೆ ಲೀವ್ಸ್ ಪ್ಲಾಂಟ್ ಇಂದ ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ನದರ್ ಕೈಂಡ್ ಆಫ್ ಗೇಷಿಯಸ್ ಏರ್ ಪೊಲ್ಯೂಟೆಂಟ್ ವಿಚ್ ಕಾಸ್ ಟ್ರೋಪೋಸ್ಫಿಯರಿಕ್ ಏರ್ ಪೊಲ್ಯೂಷನ್ ಈಸ್ ಆಕ್ಸೈಡ್ಸ್ ಆಫ್ ಕಾರ್ಬನ್. ದೇರ್ ಆರ್ ಟೂ ಕಾಮನ್ ಆಕ್ಸೈಡ್ಸ್ ಆಫ್ ಕಾರ್ಬನ್ ವಿಚ್ ಇಸ್ ಕಾರ್ಬನ್ ಮೊನಾಕ್ಸೈಡ್, ಅದನ್ನ CO ಅಂತ ಹೇಳ್ತೀವಿ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ CO2 ಅಂತ ಹೇಳ್ತೀವಿ. ಈ ಕಾರ್ಬನ್ ಮೊನಾಕ್ಸೈಡ್ ಕೂಡ ಏನಾಗುತ್ತೆ ಅಂದ್ರೆ ಅಪೂರ್ಣ ದಹನ ಅಥವಾ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್, ಫೈರ್ವುಡ್ ಇರ್ಬೋದು ಅಥವಾ ಕೋಲ್, ಕಲ್ಲಿದ್ದಲು, ಇದೆಲ್ಲದೂ ಕೂಡ ಇನ್ಕಂಪ್ಲೀಟ್ ಆಗಿ ಕಂಬಷನ್ ಆದಾಗ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿ ಆಗುತ್ತೆ. ಸೊ ಪುವರ್ಲಿ ಮೇಂಟೈನ್ ವೆಹಿಕಲ್ಸ್, ಯಾವುದೇ ವೆಹಿಕಲ್ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಇಂಜಿನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಹೈ ಪ್ರಮಾಣದಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ಅ ಸೀರಿಯಸ್ ಮೇಜರ್ ಏರ್ ಪೊಲ್ಯೂಟೆಂಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದಾಗ ಕಾರ್ಬನ್ ಮೊನಾಕ್ಸೈಡ್ ಏನಿದೆ, ನಮ್ಮ ಸಹಜ ಕ್ರಿಯೆ ಏನಿದೆ ನಮ್ಮ ಬಾಡಿಯಲ್ಲಿ ನಡೆಯುತ್ತಾ ಇರುವಂಥದ್ದು, ವಿ ಇನ್ಹೇಲ್ ಆಕ್ಸಿಜನ್ ಅಂಡ್ ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್. ಸೊ ಬ್ಲಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಕೆಲಸ ಏನಂತ ಹೇಳಿದ್ರೆ ಆಕ್ಸಿಜನ್ ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡುವಂತ ಕೆಲಸ ಈ ಹಿಮೋಗ್ಲೋಬಿನ್ ಮಾಡುತ್ತೆ. ಸೊ ಒಂದು ವೇಳೆ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟು ಎನ್ವೈರನ್ಮೆಂಟ್ ಅಲ್ಲಿ ಹೆಚ್ಚಿದ್ದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಗೆ ಎಂಟರ್ ಆದ್ರೆ ಅದು ಹಿಮೋಗ್ಲೋಬಿನ್ ಜೊತೆ, ಕಾರ್ಬನ್ ಮೊನಾಕ್ಸೈಡ್ ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆಗಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತೆ. ಇದೊಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಒಂದು ಕಾಂಪ್ಲೆಕ್ಸ್ ಕಂಪೇರ್ ಟು ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್ ಫಾರ್ಮ್ ಆಗುವಂತ ಕಾಂಪ್ಲೆಕ್ಸ್ ಆಕ್ಸಿ ಹಿಮೋಗ್ಲೋಬಿನ್ ಅದಕ್ಕಿಂತ 300 ಪಟ್ಟಷ್ಟು ಸ್ಟೇಬಲ್ ಇರುವ ಕಾರಣದಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಕಾನ್ಸಂಟ್ರೇಷನ್, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ನಮ್ಮ ದೇಹದಲ್ಲಿ 3 to 4% ರೀಚ್ ಆದ್ರೆ ಆಕ್ಸಿಜನ್ ಕ್ಯಾರಿ ಮಾಡುವಂತ ಕೆಪಾಸಿಟಿ ಏನಿದೆ ಅದು ಬಹಳಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಆಕ್ಸಿಜನ್ ಕೊರತೆ ಇರುತ್ತೆ, ಹಾಗಾಗಿ ಉಸಿರಾಡೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಇದರಿಂದ ನಮಗೆ ಹೆಡ್ಏಕು, ಐಸೈಟ್ ಪ್ರಾಬ್ಲಮ್ಮು, ಅದಲ್ಲದೆ ಹೃದಯ ಸಂಬಂಧ ಕಾಯಿಲೆ ಕೂಡ ಉಂಟು ಮಾಡಬಹುದು. ಈ ಕಾರಣದಿಂದ ಏನು ಹೇಳ್ತೀವಿ ಅಂದ್ರೆ ಡಾಕ್ಟರ್ಸ್ ಯೂಶಲಿ ಸಜೆಸ್ಟ್ ಮಾಡ್ತಾರೆ ಸ್ಮೋಕ್ ಮಾಡಕೂಡದು. ಯಾಕಂದ್ರೆ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಡಿಫಿಷಿಯನ್ಸಿ ಬಾಡಿಯಲ್ಲಿ ಉಂಟಾಗುತ್ತೆ. ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ಇದನ್ನ ಹೇಳ್ತಾರೆ, ಸ್ಮೋಕಿಂಗ್ ಮಾಡಬಾರ್ದು. ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದೇ ರೀತಿ ತೊಂದರೆ ಆಗುತ್ತೆ. ಅಂದ್ರೆ ಇಟ್ ಇಂಡ್ಯೂಸಸ್ ಪ್ರಿಮೆಚ್ಯೂರ್ ಬರ್ತ್. ನಿಗದಿತ ಅವಧಿಕ್ಕಿಂತ ಮುಂಚೆ ಏನಾಗುತ್ತೆ ಅಂದ್ರೆ
ಒಂದು ಮಗುವಿನ ಜನನ ಆಗುವ ಸಾಧ್ಯತೆ ಇರುತ್ತೆ. ಅದಲ್ಲದೆ ರಿಪೀಟೆಡ್ ಅಥವಾ ಸ್ಪಾಂಟೇನಿಯಸ್ ಅಬಾರ್ಷನ್ಸ್ ಆಗುತ್ತೆ, ಮತ್ತೆ ಕುಂದುಕೊರತೆ ಇರುವಂತ ಮಕ್ಕಳು ಹುಟ್ಟುವ ಚಾನ್ಸಸ್ ಇರುತ್ತೆ, ಅಥವಾ ಡಿಫಾರ್ಮ್ಡ್ ಬೇಬೀಸು ಫಾರ್ಮ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾರ್ಬನ್ ಮೊನಾಕ್ಸೈಡ್ ಏನಿದೆ, that is one of a very serious gaseous air pollutant which causes tropospheric pollution ಅಂತ ಹೇಳ್ಬೋದು. Another kind of oxide of carbon is nothing but carbon dioxide. You are very much familiar with it. Even in your lower classes you have studied this. So we know that normally we exhale, or during respiration we exhale carbon dioxide. ಅದೇ ರೀತಿ ಅದಕ್ಕೆ ವಿ ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಇನ್ಹೇಲ್ ಆಕ್ಸಿಜನ್. ಇದಕ್ಕೆ ತದ್ವಿರುದ್ಧವಾಗಿ ಏನಾಗುತ್ತೆ ಅಂದರೆ ಪ್ಲಾಂಟ್ಸ್ ಏನು ಮಾಡುತ್ತೆ, ಇಟ್ ಇನ್ಹೇಲ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎಕ್ಸೇಲ್ಸ್ ಆಕ್ಸಿಜನ್ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ ಅಂದರೆ ಪ್ಲಾಂಟ್ಸ್ ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಎನ್ವೈರನ್ಮೆಂಟ್. ಸೊ ಅದರ್ ದನ್ ದಿಸ್, the other source of carbon dioxide is burning of fossil fuels. ಸೊ ಹಲವೆಡೆ ನಾವು ನೋಡಿದೀವಿ, ಯಾವುದೇ ಒಂದು gaseous air pollutant ಯೂಶಲಿ ಫಾಸಿಲ್ ಫ್ಯೂಯಲ್ಸ್ನ ಬರ್ನ್ ಮಾಡಿದಾಗ ಸಲ್ಫರ್ದ ಆಕ್ಸೈಡ್ ಇರ್ಬೋದು, ಅಥವಾ ನೈಟ್ರೋಜನ್ ಆಕ್ಸೈಡ್ ಇರ್ಬೋದು, ಹೈಡ್ರೋಕಾರ್ಬನ್ಸ್ ಇರ್ಬೋದು, ಅಥವಾ ಆಕ್ಸೈಡ್ಸ್ ಆಫ್ ಕಾರ್ಬನ್ ಕೂಡ ಉತ್ಪತ್ತಿ ಮಾಡುತ್ತೆ ಫಾಸಿಲ್ ಫ್ಯೂಯಲ್ಸು. ಸೊ ಅಪಾರ್ಟ್ ಫ್ರಮ್ ದಿಸ್, ಡಿಕಂಪೋಸಿಷನ್ ಆಫ್ ಲೈಮ್ ಸ್ಟೋನ್, ಸಿಮೆಂಟ್ನ ತಯಾರಿಸುವಾಗ ಏನಾಗುತ್ತೆ ಅಂದರೆ ನಾವು ಈ ಲೈಮ್ ಸ್ಟೋನ್ನ ಬಳಸ್ತೀವಿ, ದಟ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಕಾರ್ಬನೇಟ್. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಅದನ್ನು ಮುರಿದಾಗ ಏನಾಗುತ್ತೆ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನ ಜನರೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅನದರ್ ಸೋರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅಪಾರ್ಟ್ ಫ್ರಮ್ ದಿಸ್, ಜ್ವಾಲಾಮುಖಿ ಎಲ್ಲ ಕಾಣಿಸ್ಕೊಂಡಾಗ ಅಥವಾ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಕಾಣಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡು ಕೂಡ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕಾರಣದಿಂದ ಏನು ಹೇಳ್ಬೋದು ಅಂದರೆ, ಈ ಎಲ್ಲ ಸೋರ್ಸಿಂದ ಕಾರ್ಬನ್ ಡೈಆಕ್ಸೈಡು ಎನ್ವೈರನ್ಮೆಂಟ್ಗೆ ಬಿಡುಗಡೆ ಆಗುತ್ತೆ, ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪ್ಲಾಂಟ್ಸ್ ಏನು ಮಾಡುತ್ತೆ, ನಮಗೆ ಒಳ್ಳೆ ಕೆಲಸ ಮಾಡುತ್ತೆ ಏನಂದ್ರೆ ಈ ಒಂದು ಬ್ಯಾಲೆನ್ಸ್, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬ್ಯಾಲೆನ್ಸ್ ನಾವು ಅದು ಮೇಂಟೈನ್ ಮಾಡುತ್ತೆ. ಆದರೆ ಮಾನವ ತುಂಬಾ ಸ್ವಾರ್ಥಿ ಆಗ್ತಾ ಇದ್ದಾನೆ ಈ ನಡುವೆ. ಹಾಗಾಗಿ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಈ ಬಹಳಷ್ಟು ಮರಗಳನ್ನ, ಕಾಡುಗಳನ್ನ ಕಡಿತಾ ಇದ್ದಾನೆ ತನ್ನ ಸ್ವಂತ ಸ್ವಾರ್ಥಕ್ಕೋಸ್ಕರ. ಸೊ ಇನ್ ಅದರ್ ವರ್ಡ್ಸ್, ಡಿಫಾರೆಸ್ಟೇಷನ್ ಮತ್ತೆ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ increase in level of carbon dioxide happens. This in turn causes global warming. So we just now finished with the various gaseous air pollutants which cause tropospheric pollution. So one major contributor among that is carbon dioxide anta helbodu. So increase in level of carbon dioxide traps the sun's heat energy, which in causes global warming anta helidde. So global warming is nothing but warming of earth due to trapping of sun's energy by gases like carbon dioxide, methane, ozone, chlorofluorocarbons, that is abbreviated as CFCs, and water vapor in the atmosphere. ಭೂಮಿಯ ಉಷ್ಣಾಂಶ ಏನಾಗುತ್ತೆ ಅದು ಹೆಚ್ಚುತ್ತದೆ. ಹೇಗೆ ಅಂದ್ರೆ ಸೂರ್ಯನಿಂದ ಬರುವಂತ ರೇಡಿಯೇಷನ್ಸ್ ಏನಿದೆ, ಎನರ್ಜಿ ಏನಿದೆ ಅಥವಾ ಕಿರಣಗಳೇನಿದೆ, ಅದು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಕೆಲವು ಗ್ಯಾಸಸ್ ಏನಿದೆ, ಅದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಓಝೋನ್ ಇರ್ಬೋದು, ಅಥವಾ CFCs ಏನಿದೆ, ಸ್ವಲ್ಪ ಮಟ್ಟಿಗೆ ವಾಟರ್ ವೇಪರ್ ಕೂಡ ಏನಾಗುತ್ತೆ ಅಂದ್ರೆ ಈ ಒಂದು ಸೂರ್ಯನ ಎನರ್ಜಿನ ಟ್ರ್ಯಾಪ್ ಮಾಡಿ ಹಿಡಿದಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಭೂಮಿ ಮೇಲೆ ಇರುವಂತ ಉಷ್ಣಾಂಶ, ಆರ್ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ವಿಚ್ ಬ್ರಿಂಗ್ಸ್ ಇನ್ ವಾರ್ಮ್ನೆಸ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಸೊ ಇಫ್ ಯು ಲುಕ್ ಇನ್ ಟು ದ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಮೊದಲನೇದು ರೈಸ್ ಇನ್ ಸಿ ಲೆವೆಲ್ ಅಂತ ಹೇಳ್ಬೋದು. ಎರಡನೇದು ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್ ಆರ್ ಪೋಲಾರ್ ಐಸ್ ಕ್ಯಾಪ್ಸ್. ಸೊ ಸೌತ್ ಪೋಲ್, ನಾರ್ತ್ ಪೋಲ್ ಅಲ್ಲಿ ಐಸ್ ಕ್ಯಾಪ್ಸ್ ಏನಿದೆ ಅದು ಮೆಲ್ಟ್ ಆಗಕ್ಕೆ ಶುರುವಾಗುತ್ತೆ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದ. ಸೊ ಇನ್ಕ್ರೀಸ್ ಇನ್ ಹೀಟ್ ರಿಲೇಟೆಡ್ ಡಿಸೀಸಸ್. ಸೊ ಬಹಳಷ್ಟು ಹೀಟ್ ರಿಲೇಟೆಡ್ ಡಿಸೀಸ್ ಕೂಡ ಹೆಚ್ಚಾಗೋ ಚಾನ್ಸಸ್ ಇದೆ. ಎಕ್ಸ್ಟೆನ್ಷನ್ ಆಫ್ ಸಮ್ ಪ್ಲಾಂಟ್ಸ್ ಅಂಡ್ ಅನಿಮಲ್ ಸ್ಪೀಶೀಸ್. ಸೊ ಕೆಲವು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಈ ಒಂದು ಕೋಲ್ಡ್ ರೀಜನ್ಸ್ ಅಲ್ಲಿ ಬೆಳೆಯುವಂಥದ್ದು, ಅದು ಈ ಒಂದು ಗ್ಲೋಬಲ್ ಟೆಂಪರೇಚರ್ ಹೆಚ್ಚಾಗ್ತಾ ಇದ್ದಂಗೆ ಈ ಒಂದು ಟೆಂಪರೇಚರ್ ಅಲ್ಲಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಕಂಪ್ಲೀಟ್ಲಿ ನಾಶ ಆಗುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಇನ್ಕ್ರೀಸ್ ಇನ್ ಗ್ರೋತ್ ಆಫ್ ಪ್ಯಾರಾಸೈಟ್ಸ್ ಅಂಡ್ ಪೆಸ್ಟ್ ಕೂಡ ನಾವು ಕಾಣ್ಬೋದು. ಸೊ ಪ್ಯಾರಾಸೈಟಿಕ್ ಗ್ರೋತ್ ಮತ್ತೆ ಪೆಸ್ಟ್ ಗ್ರೋತ್ ಕೂಡ
ಈ ಒಂದು ಗ್ಲೋಬಲ್ ಟೆಂಪರೇಚರ್ ಹೆಚ್ಚಾಗ್ತಾ ಇದ್ದಂಗೆ ಅದು ಕೂಡ ಹೆಚ್ಚಾಗುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಒಂದು 20-30 ವರ್ಷ ಹಿಂದೆ ಬೆಂಗಳೂರದು ಒಂದು ಎಕ್ಸಾಂಪಲ್ ತಗೊಂಡಾಗ ಬೆಂಗಳೂರಲ್ಲಿ ಗರಿಷ್ಠ ತಾಪಮಾನ ಏನಿತ್ತು ಅದು 30 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಆದ್ರೆ ಈಗ ನೋಡ್ತೀವಿ ಎಲ್ಲ ಕಡೆ ಅಥವಾ ಥ್ರೂಔಟ್ ದ ವರ್ಲ್ಡ್ ಗ್ಲೋಬಲ್ ಟೆಂಪರೇಚರ್ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಎಸ್ಪೆಷಲಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ವಿ. ಆದ್ರೆ ಈಗ ಅಲ್ಲಿನ ಗರಿಷ್ಠ ತಾಪಮಾನ ಏನಿದೆ ಅದು 35-40 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಮುಂಚೆ ಇರುವಂತ ಗ್ರೀನ್ ಕವರ್ ಏನಿದೆ ಅಥವಾ ಪ್ಲಾಂಟ್ಸು ಕಾಡು ಎಲ್ಲ ಏನಿತ್ತು ಅದನ್ನ ಮಾನವ ತನ್ನ ಸ್ವಾರ್ಥಕ್ಕಾಗಿ ಏನ್ ಮಾಡಿದಾನೆ, ನಾಶ ಮಾಡಿದಾನೆ. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇದಲ್ಲದೆ ವೆಹಿಕಲ್ಸ್ ಸಂಖ್ಯೆ ಕೂಡ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ. ಇದು ಒಂದು ಜಸ್ಟ್ ಉದಾಹರಣೆ. ಎಲ್ಲ ಕಡೆನೂ ಕೂಡ ಗ್ಲೋಬಲಿ ಇದೇ ರೀತಿ ಆಗ್ತಾ ಇದೆ. ಹಾಗಾಗಿ ಆಟೋಮೊಬೈಲ್ಸ್ ಇರ್ಲಿ ಅಥವಾ ಡಿಫಾರೆಸ್ಟೇಷನ್ ಇಂದ ಇರ್ಲಿ ಏನಾಗ್ತಿದೆ ಅಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ, ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಓಝೋನು, CFCs ಎಲ್ಲ ಹೆಚ್ಚಾಗ್ತಾ ಇರೋದ್ರಿಂದ ಗ್ಲೋಬಲ್ ಟೆಂಪರೇಚರ್ ಎಲ್ಲೆಡೆಯೂ ಕೂಡ ತುಂಬಾ ಹೆಚ್ಚುತ್ತಾ ಇದೆ. ಹಾಗಾಗಿ ಭೂಮಿಯ ಒಂದು ತಾಪಮಾನ ಏನಿದೆ ದಟ್ ಇಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಸ್ಲೋಲಿ ಅಂತ ಹೇಳ್ಬೋದು. ಸೋಲಾರ್ ಎನರ್ಜಿ ಅರ್ತ್ ನ ರೀಚ್ ಆಗುವಾಗ ಒಂದು 75% ಅಷ್ಟು ಅರ್ತ್ಗೆ ರೀಚ್ ಆಗುತ್ತೆ, ಉಳಿದಿರೋದೆಲ್ಲ ರೇಡಿಯೇಟ್ ಬ್ಯಾಕ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ನ್ಯಾಚುರಲಿ ಅರ್ತ್ ಟೆಂಪರೇಚರು ಹೆಚ್ಚುತ್ತಾ ಇದೆ. ಇದಲ್ಲದೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಈ ಎಲ್ಲಾ ಗ್ಯಾಸಸ್ ಅದು ಕಾರ್ಬನ್ ಡೈಆಕ್ಸೈಡ್, ಮೀಥೇನು, ಓಝೋನು ಮತ್ತೆ CFCs ಇರಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಏನಿದೆ ಹೆಚ್ಚಿರೋದ್ರಿಂದ ಏನಾಗುತ್ತೆ, ಇನ್ ಅಡಿಷನ್ ಟು ದ ರೆಗ್ಯುಲರ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇದು ಕೂಡ ಏನ್ ಮಾಡುತ್ತೆ ಅಂದ್ರೆ ಭೂಮಿಯದು ತಾಪಮಾನ ಹೆಚ್ಚು ಮಾಡುತ್ತಾ ಇದೆ. ಸೊ ಯೂಶಲಿ ನಾವು ನೋಡ್ತೀವಿ ಇದು ಗ್ಲೋಬಲ್ ವಾರ್ಮಿಂಗ್ ಗೆ ಸಂಬಂಧಪಟ್ಟಿದ್ದು. ಇದ್ರದೊಂದು ಎಕ್ಸ್ಟೆನ್ಷನ್ ಏನಿದೆ ಅದು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕಲಿಬಹುದು. ಕೋಲ್ಡ್ ರೀಜನ್ಸ್ ಅಲ್ಲಿ ಪ್ಲಾಂಟ್ಸ್ ನ ಬೆಳೆಸ್ಬೇಕಂದ್ರೆ ಎಸ್ಪೆಷಲಿ ನಾವು ಲಾಲ್ಬಾಗ್ ಅಲ್ಲಿ ಹೋಗಿ ನೋಡ್ತೀವಿ, ಗ್ಲಾಸ್ ಹೌಸ್ ಅಲ್ಲಿ ನಾವು ಕೆಲವು ವೆಜಿಟೇಷನ್ ಗ್ರೋ ಮಾಡ್ತೀವಿ, ಪ್ಲಾಂಟ್ಸ್ ನ ಗ್ರೋ ಮಾಡ್ತೀವಿ. ಎಸ್ಪೆಷಲಿ ಫ್ಲವರಿಂಗ್ ಪ್ಲಾಂಟ್ಸ್ ಗ್ರೋ ಕೋಲ್ಡ್ ರೀಜನ್ಸ್ ಅಲ್ಲಿ ಎಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ಗ್ಲಾಸ್ ಹೌಸ್ ಅಲ್ಲಿ ಬೆಳೆಸ್ತೀವಿ. ಆ ಗ್ಲಾಸ್ ಹೌಸ್ ನ ನಾವು ಗ್ರೀನ್ ಹೌಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣದು ಸೋಲಾರ್ ರೇಡಿಯೇಷನ್ಸ್ ಏನಿದೆ ಅದು ಗ್ಲಾಸ್ ಒಳಗೆ ಎಂಟರ್ ಆಗಿ ಸಾಯಿಲ್ ಅನ್ನ ಹೀಟ್ ಅಪ್ ಮಾಡುತ್ತೆ. ಜೊತೆಗೆ ಈ ವಾರ್ಮ್ ಸಾಯಿಲ್ ಏನಿದೆ ವಾಪಸ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ನ ಎಮಿಟ್ ಮಾಡುತ್ತೆ. ಸೊ ಸಿನ್ಸ್ ಗ್ಲಾಸ್ ಇಸ್ ಒಪೇಕ್, ಅದು ಅಪಾರದರ್ಶಕ ಆಗಿರೋದ್ರಿಂದ ಏನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇನ್ಫ್ರಾ ರೇಡಿಯೇಷನ್ಸ್ ನ ಅಬ್ಸರ್ವ್ ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಅದು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಬ್ಸರ್ವ್ ಮಾಡೋದ್ರಿಂದ ಇನ್ಫ್ರಾ ರೇಡಿಯೇಷನ್ಸ್ ಗ್ರೀನ್ ಹೌಸ್ ಅಥವಾ ಗ್ಲಾಸ್ ಹೌಸ್ ಒಳಗಡೆ ಟೆಂಪರೇಚರ್ ನಾರ್ಮಲಿ ಹೈ ಇರುತ್ತೆ. ಹಾಗಾಗಿ ಪ್ಲಾಂಟ್ಸ್ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಕೋಲ್ಡರ್ ರೀಜನ್ಸ್ ಅಲ್ಲಿ ಈ ರೀತಿ ಗ್ಲಾಸ್ ಹೌಸ್ ನ ಬಳಸ್ತಾರೆ ಪ್ಲಾಂಟ್ಸ್ ನ ಬೆಳೆಸೋದಿಕ್ಕೆ. ಸೊ ಅದೇ ರೀತಿ ನಮ್ಮ ಸುತ್ತಮುತ್ತನು ಕೂಡ ವಿ ಆರ್ ಆಲ್ಸೋ ಲಿವಿಂಗ್ ಇನ್ ಅ ಗ್ರೀನ್ ಹೌಸ್ ಅಂತ ಹೇಳ್ಬೋದು, ನ್ಯಾಚುರಲ್ ಗ್ರೀನ್ ಹೌಸ್. So we are not aware that atmosphere which contains an air of blanket also plays the same role as that of greenhouse ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಗ್ಯಾಸಸ್ ಅದನ್ನ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಆಗ್ಲೇ ಮೆನ್ಷನ್ ಮಾಡ್ದಂಗೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನು, CFCs ಎಲ್ಲಾನು ಕೂಡ ಏನ್ ಮಾಡುತ್ತೆ ಅಂದ್ರೆ ಇನ್ ಅಡಿಷನ್ ಟು ದ ರೆಗ್ಯುಲರ್ ಹೀಟಿಂಗ್ ಆಫ್ ದ ಅರ್ತ್, ದೀಸ್ ಗ್ರೀನ್ ಹೌಸ್ ಗ್ಯಾಸಸ್ ಟ್ರಾಪ್ಸ್ ದ ಸೋಲಾರ್ ಎನರ್ಜಿ ಅಂಡ್ ಕಾಸಸ್ ಹೀಟಿಂಗ್ ಅಪ್ ಆಫ್ ದ ಅರ್ತ್ ಅಂತ ಹೇಳ್ಬೋದು. ಸೊ ಇದು ನ್ಯಾಚುರಲ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ ನ ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಮೊದಲನೇದು ಮೀಥೇನ್ ನೋಡೋಣ. ಮೀಥೇನ್ ಗ್ಯಾಸಸ್ ಹೇಗೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ವೆಜಿಟೇಷನ್ ನ ಬರ್ನ್ ಮಾಡಿದಾಗ ಅದು ಪ್ಯಾಡಿ ವೆಜಿಟೇಷನ್ ಅಂದ್ರೆ ಪ್ಲಾಂಟ್ಸ್ ಇರ್ಬೋದು, ಡ್ರೈ ಮ್ಯಾಟರ್ಸ್ ಆಫ್ ಪ್ಲಾಂಟ್ಸ್ ಇರ್ಬೋದು, ಅದನ್ನ ನಾವು ಬರ್ನ್ ಮಾಡಿದಾಗ ಇಟ್ ರಿಲೀಸಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇಟ್ ರಿಲೀಸಸ್ ಮೀಥೇನ್ ಗ್ಯಾಸ್ ಅಂತ ಹೇಳ್ಬೋದು. ಇದಲ್ಲದೆ ಪ್ಯಾಡಿ ಫೀಲ್ಡ್ಸ್ ಅಲ್ಲಿ, ಕೋಲ್ ಮೈನ್ಸ್ ಅಲ್ಲಿ, ಗಾರ್ಬೇಜ್ ಡಂಪ್ ಆದಲ್ಲಿ ಮತ್ತೆ ಫಾಸಿಲ್ ಫ್ಯೂಯಲ್ಸ್ ಅದು ತಾನಾಗಿ ಏನ್ ಮಾಡುತ್ತೆ ಅಂದ್ರೆ ಮೀಥೇನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. Another greenhouse gases, chlorofluorocarbons. These chlorofluorocarbons are man-made chemicals. Already we know that we are living in an environment where we are totally dependent on ಕೆಮಿಕಲ್ಸ್ ಅಂತ ಹೇಳ್ಬೋದು. ಸೊ ಇದು ಅಂತದೇ ಒಂದು ಮ್ಯಾನ್ ಮೇಡ್ ಕೆಮಿಕಲ್ ನಾವು ಬಹಳಷ್ಟು ಉಪಯೋಗಿಸ್ತೀವಿ. ಎಲ್ಲಿ ಅಂದ್ರೆ ಏರ್ ಕಂಡೀಷನರ್ ಮತ್ತೆ ರೆಫ್ರಿಜರೇಟರ್ಸ್ ಅಲ್ಲಿ. ಸೊ ಎವ್ರಿ ಹೌಸ್ ಸಿನ್ಸ್
ಮ್ಯಾನ್ ವಾಂಟ್ಸ್ ಸೊಫಿಸ್ಟಿಕೇಶನ್, ಏನಂದ್ರೆ ಸೊಫಿಸ್ಟಿಕೇಟೆಡ್ ಲೈಫ್ ಬೇಕು. ಹಾಗಾಗಿ ಏನ್ ಮಾಡಿದೆ, ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ ಕಂಡೀಷನರ್ ಮತ್ತೆ ರೆಫ್ರಿಜರೇಟ್ ನ ಬಳಸ್ತಾರೆ. ಬಟ್ ಅದ್ರದ್ದು ದುಷ್ಪರಿಣಾಮ ಏನಂದ್ರೆ ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಏನಾಗುತ್ತೆ ಅಂದ್ರೆ ಓಝೋನ್ ಡಿಪ್ಲೀಷನ್ಗೆ ಕಾಸ್ ಮಾಡುತ್ತೆ. ಸೊ ಹಾಗಾಗಿ even though it is a man-made chemical, even though it is of so much use to us, it also has got the same type of disadvantages also. So this is also an example for greenhouse gases ಅಂತ ಹೇಳ್ಬೋದು. ನಂತರದ್ದು ನೈಟ್ರಸ್ ಆಕ್ಸೈಡ್ N2O ಮತ್ತೆ ಓಝೋನ್ as such they occur in environment naturally. Apart from this, nitrous oxide is also formed due to the burning of fossil fuels ಅಂತ ಹೇಳ್ಬೋದು. All these are called as greenhouse gases which increase the global temperature of the earth. Due to the increase in global temperature, there are some infectious diseases can also spread, that is malaria, dengue, and sleeping this along with yellow fever also is possible. So in order to minimize the global warming, what should we do? So how do we reduce global warming? So it is one of the major responsibility on our shoulders. So ಏನ್ ಮಾಡಬಹುದು ಈ ಗ್ಲೋಬಲ್ ವಾರ್ಮಿಂಗ್ ನ ತಡೆ ಹಿಡಿಯೋದಕ್ಕೆ ಅಥವಾ ಕಮ್ಮಿ ಮಾಡೋದಕ್ಕೆ? ಮೊದಲನೇದು, ಮಿನಿಮೈಸ್ ದ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್. ಸೊ ಎಷ್ಟು ಬಳಸ್ತಾ ಇದೀವಿ ಅದನ್ನು ಸಾಧ್ಯವಾದಷ್ಟು ಕಮ್ಮಿ ಬಳಕೆ ಮಾಡಬೇಕು ಫಾಸಿಲ್ ಫ್ಯೂಲ್ಸ್ ನ. ಅದಲ್ಲದೆ ಎನರ್ಜಿ ಎಫಿಷಿಯಂಟ್ ಡಿವೈಸಸ್, ಈಗ ಏನಾಗಿದೆ ಅಂದ್ರೆ ಈ ನಡುವೆ ಫಾಸಿಲ್ ಫ್ಯೂಲ್ಸ್ ಬಳಕೆ ತುಂಬಾ ಹೆಚ್ಚಾಗಿ ಅದು ಎಕ್ಸಾಸ್ಟ್ ಆಗ್ತಾ ಇದೆ, ಅಂದ್ರೆ ಆಲ್ಮೋಸ್ಟ್ ನಶಿಸ್ತಾ ಇದೆ. ಹಾಗಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಸೋಲಾರ್ ಎನರ್ಜಿ. ಸೊ ಎನರ್ಜಿ ಎಫಿಷಿಯಂಟ್ ಡಿವೈಸಸ್ ನ ಹೆಚ್ಚಾಗಿ ನಾವು ಬಳಕೆ ಮಾಡಬೇಕು. ಅದ್ರ ಜೊತೆಗೆ ಆ ಡಿವೈಸಸ್ ರೀಸೈಕಬಲ್ ಮತ್ತೆ ರಿಯೂಸಬಲ್ ಆಗಿದ್ದಲ್ಲಿ ಇನ್ನೂ ಒಳ್ಳೇದು ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್, ರಿಯೂಸಿಂಗ್ ಪೇಪರ್ ವೇಸ್ಟ್, ನ್ಯೂಸ್ ಪ್ರಿಂಟ್ ಅಥವಾ ನ್ಯೂಸ್ ಪೇಪರ್ಸ್ ಏನಿದೆ, ಕಾರ್ಡ್ಬೋರ್ಡ್ಸ್ ಏನಿದೆ, ಅದನ್ನ ಮತ್ತಷ್ಟು ರಿಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಕೊನೆಯದಾಗಿ ನಮ್ಮ ಕೈಯಲ್ಲಿರುವಂಥದ್ದು ಏನಂದ್ರೆ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾಂಟ್ ಮಾಡಬೇಕು. ಸೊ ಪ್ಲಾಂಟಿಂಗ್ ಮೋರ್ ಅಂಡ್ ಮೋರ್ ಟ್ರೀಸ್ ಈಸ್ ಅನದರ್ ವೇ ಆಫ್ ರೆಡ್ಯೂಸಿಂಗ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಭಾಗ ಏನಿದೆ ಅದು ಆಸಿಡ್ ರೈನ್ ಅಂತ ಹೇಳ್ತೀವಿ. ಸೊ ಜನರಲಿ ರೈನ್ ವಾಟರ್ ಏನಿದೆ ಅದರದ್ದು pH ವ್ಯಾಲ್ಯೂ ಅರೌಂಡ್ 5.6 ಇರುತ್ತೆ. ಸೊ ಇದ್ರ ಹಿಂದಿನ ಕ್ಲಾಸಸ್ ಎಲ್ಲ ನೀವು ಕಲ್ತಿರ್ತೀರಾ. ಸೊ pH ಅಂದ್ರೆ ಏನು, ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಸೊ ಅರೌಂಡ್ pH ವ್ಯಾಲ್ಯೂ ಫ್ರಮ್ 0 to 7, ಬಿಲೋ 7 ಅದನ್ನ ನಾವು ಅಸಿಡಿಕ್ pH ಅಂತ ಕರಿತೀವಿ. 7 ಅಬೌವ್ 7 to 14 ನಾವು ಬೇಸಿಕ್ pH ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 7 ಅದನ್ನ ನ್ಯೂಟ್ರಲ್ pH ಅಂತ ಕರಿತೀವಿ. ಸೊ ರೈನ್ ವಾಟರ್ ಅಲ್ಲಿ ಏನಿದೆ ಅದ್ರ ನಾರ್ಮಲ್ pH ವ್ಯಾಲ್ಯೂ ಇಟ್ ಇಸ್ 5.6. ಸೊ ಈ 5.6 ಹೇಗೆ ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ಡ್ಯೂ ಟು ದ ಫಾರ್ಮೇಶನ್ ಆಫ್ H+ ಅಯಾನ್ ಬೈ ದ ರಿಯಾಕ್ಷನ್ ಆಫ್ ರೈನ್ ವಾಟರ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್. ಸೊ ರೈನ್ ವಾಟರ್ ಏನಿದೆ ಅದು ಕಾರ್ಬನ್ ಡೈಆಕ್ಸೈಡ್, ಏರ್ ಅಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಅದು H+ ಅಯಾನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ರೈನ್ ವಾಟರ್ದು pH ವ್ಯಾಲ್ಯೂ ಅರೌಂಡ್ 5.6 ಮೇಂಟೈನ್ ಆಗುತ್ತೆ. ಸೊ ಹೇಗೆ ರಿಯಾಕ್ಷನ್ ಆಗುತ್ತೆ ಅದನ್ನು ನಾವು ಇಲ್ಲಿ ನೋಡೋಣ. ಸೊ ರೈನ್ ವಾಟರ್ದು ವಾಟರ್ H2O ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಅದು ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಆಗುತ್ತೆ, H2CO3 ಅಂತ ಕರಿತೀವಿ. ಸೊ ಈ ಕಾರ್ಬೋನಿಕ್ ಆಸಿಡ್ ಮತ್ತೆ ಡಿಸೋಸಿಯೇಟ್ ಆಗುತ್ತೆ H+ ಅಯಾನ್ಸ್ ಮತ್ತೆ ಬೈಕಾರ್ಬನೇಟ್ ಅಯಾನ್ ಆಗಿ HCO3 ಮೈನಸ್ ಅಯಾನ್ ಆಗಿ. ಸೊ ಈ H+ ಅಯಾನ್ಸ್ ಫಾರ್ಮ್ ಆಗೋದ್ರಿಂದ ರೈನ್ ವಾಟರ್ದು pH ವ್ಯಾಲ್ಯೂ 5.6 ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು. ಈ ರೈನ್ ವಾಟರ್ದು pH ವ್ಯಾಲ್ಯೂ ಅದು 5.6 ಗಿಂತ ಕಮ್ಮಿ ಡ್ರಾಪ್ ಆದಲ್ಲಿ ಅದನ್ನೇ ನಾವು ಆಸಿಡ್ ರೈನ್ ಅಂತ ಕರಿತೀವಿ. ಸೊ ಈ ಆಸಿಡ್ ರೈನ್ ಆಗೋದಕ್ಕೆ ಹಲವು ಕಾರಣಗಳಿದೆ. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಮತ್ತೆ ಸಲ್ಫರ್ ಏನಿದೆ, ಸೊ ಹಿಂದೆ ಕಲ್ತಿದೀವಿ ಆಕ್ಸೈಡ್ಸ್ ಆಫ್ ಸಲ್ಫರ್ ಮತ್ತೆ ನೈಟ್ರೋಜನ್ ಏನಿದೆ, ಬೇಸಿಕ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಇದು ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಸೊ ಜನರಲಿ ದೀಸ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಐದರ್ ಬೈ ವಿಂಡ್, ಈ ಆಕ್ಸೈಡ್ಸ್ ಏನಾದ್ರೂ ಅರ್ತ್ ಸರ್ಫೇಸ್ ಮೇಲೆ ಹಾಗೆ ಡಿಪಾಸಿಟ್ ಆದ್ರೆ ಅದನ್ನ ನಾವು ಡ್ರೈ ಡಿಪಾಸಿಷನ್ ಅಂತ ಕರಿತೀವಿ. ಇದಲ್ಲದೆ ಈ ಆಕ್ಸೈಡ್ಸ್ ಆಫ್ ಸಲ್ಫರ್ ಅಂಡ್ ನೈಟ್ರೋಜನ್ ನೀರ್ ಜೊತೆ ರಿಯಾಕ್ಟ್ ಆಗ್ಬೋದು, ಅಥವಾ ಸ್ನೋ ಜೊತೆ, ಮಿಸ್ಟ್ ಜೊತೆ, ಫಾಗ್ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ ಅಂದ್ರೆ ಅದು ಅರ್ತ್ ಸರ್ಫೇಸ್ ಅಲ್ಲಿ ಡೆಪಾಸಿಟ್ ಆದ್ರೆ ಇದನ್ನೇ ನಾವು ವೆಟ್ ಡಿಪಾಸಿಷನ್ ಅಂತ ಹೇಳ್ತೀವಿ. ಈ ಕಾರಣದಿಂದ ಏನಾಗುತ್ತೆ ಅಂದ್ರೆ ಅರ್ತ್ ಸರ್ಫೇಸ್ ಮೇಲೆ ಈ ರೈನ್ ವಾಟರ್ ಡಿಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ರಿಯಾಕ್ಷನ್ ಮೂಲಕ ಕಲಿಬೇಕಂದ್ರೆ ಸಲ್ಫರ್ ಡೈಆಕ್ಸೈಡ್ ಏನಿದೆ ಅದು
ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ರೈನ್ ವಾಟರ್ ಜೊತೆ ಕಂಬೈನ್ ಆದಾಗ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಅದೇ ರೀತಿ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ ಆಕ್ಸಿಜನ್ ಮತ್ತೆ ರೈನ್ ವಾಟರ್ ಜೊತೆ ಕಂಬೈನ್ ಆದಾಗ ನೈಟ್ರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ದೀಸ್ ಟೂ ಆಕ್ಸೈಡ್ಸ್ ಆಫ್ ಸಲ್ಫರ್ ಅಂಡ್ ನೈಟ್ರೋಜನ್ leads the formation of sulfuric acid and nitric acid, which brings down the pH of the rain water ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ರೈನ್ ವಾಟರ್ ನಾವು ಆಸಿಡ್ ರೈನ್ ಅಂತ ಕರಿತೀವಿ. ಸೊ ಆಸಿಡ್ ರೈನ್ ಫಾರ್ಮ್ ಆದ್ರೆ ಅದಕ್ಕೂ ಕೂಡ ಬಹಳಷ್ಟು ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆ ಅಂತ ಹೇಳ್ಬೋದು. ಈ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನು ಅಂತ ನೋಡೋಣ. ಸೊ ಇಟ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ಅಗ್ರಿಕಲ್ಚರ್, ಟ್ರೀಸ್ ಅಂಡ್ ಪ್ಲಾಂಟ್ಸ್. ಯಾಕಂದ್ರೆ ಈ ಆಸಿಡ್ ರೈನು ಭೂಮಿಗೆ ಸೇರಿದಾಗ ಭೂಮಿಯಲ್ಲಿರೋ ಸಾಯಿಲ್ ಇರುವಂತ ರಿಕ್ವೈರ್ಡ್ ನ್ಯೂಟ್ರಿಯನ್ಸ್ ಏನಿದೆ, ಪ್ಲಾಂಟ್ಸ್ಗೆ ಬೇಕಾಗುವಂತ ನ್ಯೂಟ್ರಿಯನ್ಸ್ ಸಾಯಿಲ್ ಇರೋದ್ರಿಂದ ಅದನ್ನ ಕೂಡ ವಾಶ್ ಅವೇ ಮಾಡುತ್ತೆ, ಅಥವಾ ಈ ಆಸಿಡ್ ರೈನ್ ಏನು ಮಾಡುತ್ತೆ ಅದು ಡಿಸಾಲ್ವ್ ಮಾಡುತ್ತೆ. ಹಾಗಾಗಿ ನ್ಯೂಟ್ರಿಯನ್ಸ್ ಏನು ಬೇಕಾಗುತ್ತೆ ಪ್ಲಾಂಟ್ಸ್ಗೆ ಬೆಳವಣಿಗೆ ಆಗೋದಕ್ಕೆ ಅದರಿಂದ ಕುಂಠಿತವಾಗುತ್ತೆ. ಹಾಗಾಗಿ ಇಟ್ ಎಫೆಕ್ಟ್ಸ್ ಅಗ್ರಿಕಲ್ಚರ್, ಟ್ರೀಸ್ ಅಂಡ್ ಪ್ಲಾಂಟ್ಸ್. ಅಪಾರ್ಟ್ ಫ್ರಮ್ ದಿಸ್, ಆಸಿಡ್ ರೈನ್ ವಾಟರ್ ಬಾಡೀಸ್ಗೆ ಸೇರ್ಕೊಂಡಾಗ ಏನಾಗುತ್ತೆ, ವಾಟರ್ ಬಾಡೀಸ್ pH ಕೂಡ ಡ್ರಾಪ್ ಆಗುತ್ತೆ. ಹೀಗೆ ಡ್ರಾಪ್ ಆಗೋದ್ರಿಂದ ಅದರಲ್ಲಿ ವಾಟರ್ ಬಾಡೀಸ್ ಅಲ್ಲಿ ಇರುವಂತ ಅಕ್ವಾಟಿಕ್ ಲೈಫ್ ಏನಿದೆ, ಅದು ಫಿಶಸ್ ಇರ್ಬೋದು, ಅದು ಸರ್ವೈವ್ ಆಗೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಂತರ ಆಸಿಡ್ ರೈನ್ ಏನ್ ಮಾಡುತ್ತೆ, ಅದು ಕೊರೋಡ್ ಮಾಡುತ್ತೆ ವಾಟರ್ ಪೈಪ್ಸ್ ನ. ಕೊರೋಡ್ ಮಾಡೋದ್ರಿಂದ ವಾಟರ್ ಪೈಪ್ಸ್, ಡ್ರಿಂಕಿಂಗ್ ವಾಟರ್ ಏನಾದ್ರು ಈ ವಾಟರ್ ಪೈಪ್ಸ್ ಅಲ್ಲಿ ಇದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ರೈನ್ ವಾಟರ್ ಆಸಿಡ್ ರೈನ್ ಲೀಚಸ್ ದ ಹೆವಿ ಮೆಟಲ್ಸ್ ಲೈಕ್ ಲೆಡ್, ಕಾಪರ್ ಅಂಡ್ ಅಯನ್. ಸೊ ಇದನ್ನ ನೀರಿಗೆ, ವಾಟರ್ ಪೈಪ್ಸ್ ಅಲ್ಲಿ ಇರುವಂತ ನೀರಿಗೆ ಸೇರ್ಕೊಂಡಾಗ ಈ ಹೆವಿ ಮೆಟಲ್ಸ್ ಏನಾಗುತ್ತೆ, ಆ ವಾಟರ್ ಇಟ್ ವಿಲ್ ಬಿಕಮ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಅಂತ ಹೇಳ್ಬೋದು. ಅದಲ್ಲದೆ ಆಸಿಡ್ ರೈನ್ ಡ್ಯಾಮೇಜಸ್ ಸಮ್ beautiful monuments or beautiful buildings and other structures made up of stone and metal anta helbodu. So best example is Taj Mahal. We know that it is one of the 7 wonders of the world. So it is generally made up of limestone anta helbodu, calcium carbonate inda ಮಾಡಿರುವಂತದ್ದು. ಸೊ ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಮಾಡಿರುವಂತದ್ದು ಆಸಿಡ್ ರೈನ್ ಏನಾದ್ರೂ ಅದ್ರ ಮೇಲೆ ಬಿದ್ರೆ, ಫಾರ್ ಎಕ್ಸಾಂಪಲ್ ಐದು ಸಲ್ಫ್ಯೂರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಸಿಡ್ ಏನಾದ್ರು ತಾಜ್ ಮಹಲ್ ಮಾನ್ಯುಮೆಂಟ್ ಏನಿದೆ ಅದು ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಮಾಡಿರುವಂತದ್ದು. ಸೊ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದ್ರೆ ಅದು ಡಿಕಲರೈಸ್ ಆಗುತ್ತೆ ಅಥವಾ ಡಿಸ್ಫಿಗರ್ ಆಗುತ್ತೆ ಮಾನ್ಯುಮೆಂಟ್. ಹಾಗಾಗಿ ಇಟ್ ಈಸ್ ಲೂಸಿಂಗ್ ಇಟ್ಸ್ ಲಸ್ಟರ್. ಸೊ ಅದು ಲಸ್ಟರ್ ಕಳ್ಕೊಳ್ತಾ ಇದೆ, ಹಾಗಾಗಿ ಆ ಮಾನ್ಯುಮೆಂಟ್ ಕೂಡ ಡಿಸ್ಫಿಗರ್ ಆಗ್ತಾ ಇದೆ. ಸೊ ರಿಯಾಕ್ಷನ್ ಅಲ್ಲಿ ಬರೀ ತೋರಿಸ್ಬೇಕಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್, ಸಲ್ಫ್ಯೂರಿಕ್ ಆಸಿಡ್, ನಥಿಂಗ್ ಬಟ್ ವಿಚ್ ಇಸ್ ಪ್ರೆಸೆಂಟ್ ಆಸ್ acid rain, it leads to the formation of calcium sulfate along with carbon dioxide and water. So disfiguration of beautiful monuments also takes place due to the fall of acid rain anta helbodu.